ರಾಷ್ಟ್ರೀಯ ಹೆದ್ದಾರಿ 66ರ ಎನ್ಐಟಿಕೆ ಅಕ್ರಮ ಟೋಲ್ಗೇಟ್ ಸುಲಿಗೆಯ ವಿರುದ್ಧ ಆಸಿಫ್ ಆಪದ್ ಬಾಂಧವ ಅವರ ನೇತೃತ್ವದಲ್ಲಿ ನಡೆಯುತ್ತಿರುವ ಧರಣಿ ಇಂದು 5ನೇ ದಿನಕ್ಕೆ ಕಾಲಿಟ್ಟಿದೆ. ನಿನ್ನೆಯಿಂದ ಧರಣಿ ನಿರತ ಸ್ಥಳಕ್ಕೆ ಆಗಮಿಸಿದ ವಿವಿಧ ಸಂಘಟನೆಗಳ ಮುಖಂಡರು ಸದಸ್ಯರು ಟೋಲ್ಗೇಟ್ ವಿರುದ್ಧದ ಹೋರಾಟದಲ್ಲಿ ಸಾಥ್ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಆಸಿಫ್ ಆಪದ್ ಬಾಂಧವ ಅವರು ವಿಶೇಷವಾಗಿ ನೆಲದಲ್ಲಿ ಗುಂಡಿಯನ್ನು ತೋಡಿ ನೀರು ಹಾಯಿಸಿ ಕೆಲ ತಾಸುಗಳು ಬೆಳಗ್ಗೆಯಿಂದಲೇ ಸಾಯಂಕಾಲದವರೆಗೂ ನೀರಿನಲ್ಲಿ ಕುಳಿತು ವಿನೂತನವಾಗಿ ಪ್ರತಿಭಟನೆ ನಡೆಸಿ ಸಾರ್ವಜನಿಕರ ಗಮನವನ್ನು ಸೆಳೆದಿದ್ದಾರೆ. ಇಲ್ಲಿನ ಟೋಲ್ಗೇಟ್ ಮುಚ್ಚುವವರೆಗೂ ಯಾವುದೇ ರೀತಿಯಲ್ಲೂ ಧರಣಿಯಿಂದ ಎದ್ದೇಳುವ ಪ್ರಶ್ನೆಯೇ ಇಲ್ಲ. ಕಳೆದ ಸೋಮವಾರದಿಂದ ಹಗಲು ರಾತ್ರಿ ಟೋಲ್ ವಿರುದ್ಧ ಪ್ರತಿಭಟನೆಯನ್ನ ನಾನು ನಡೆಸುತ್ತಿದ್ದೇನೆ. ವಿವಿಧ ಸಂಘಟನೆಗಳ ಮುಖಂಡರು ಹಾಗೂ ಸಾರ್ವಜನಿಕರು ನಮಗೆ ಸಹಕಾರವನ್ನ ನೀಡುತ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಅಪಾಯಕಾರಿ ಸಾಹಸಗಳನ್ನು ಪ್ರದರ್ಶಿಸುತ್ತಾ ಈ ಬಗ್ಗೆ ರಾಜ್ಯಾದ್ಯಂತ ಸಂಬಂಧಿಸಿದ ಇಲಾಖೆಗಳ ಗಮನವನ್ನ ಸೆಳೆಯುವ ಪ್ರಯತ್ನವನ್ನು ಮಾಡುತ್ತೇನೆ ಎಂದು ಹೇಳಿದ್ದಾರೆ. ಇದೇ ವೇಳೆ ಸಾಮಾಜಿಕ ಕಾರ್ಯಕರ್ತ ದೀಪು ಶೆಟ್ಟಿಗಾರ್ ಅವರು ಇಲ್ಲಿಗೆ ಆಗಮಿಸಿ ಪ್ರತಿಭಟನೆಗೆ ತಮ್ಮ ಬೆಂಬಲವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಇವತ್ತು ಆಸಿಫ್ ಆಪದ್ ಬಾಂಧವ ಇವರ ನೇತೃತ್ವದಲ್ಲಿ ಒಂದು ಟೋಲ್ ಗೇಟ್ ವಿರುದ್ಧ ಒಂದು ಪ್ರೊಟೆಸ್ಟ್ ನಡೀತಾ ಇದೆ. ನಿಜವಾಗಿ ಮನಸ್ಸಿಗೆ ಬೇಜಾರಾಗುವುದು ಏನಂತ ಹೇಳಿದ್ರೆ, ಅನ್ಯಾಯದ ವಿರುದ್ಧ ಪ್ರೊಟೆಸ್ಟ್ ಆಗ್ತಿದೆ. ಅಂದರೆ ನೈತಿಕ ಮತ್ತು ಅನೈತಿಕ ಉಂಟು. ಅನೈತಿಕವನ್ನು ಕೆಲವರು ಬೆಂಬಲಿಸ್ತಾ ಹೋಗುವುದು ಒಂದು ದುರದೃಷ್ಟಕರ ವಿಷಯ. ನೈತಿಕತೆಯಲ್ಲಿ ಮಾಡಲಿ ಪ್ರಾಬ್ಲಮ್ ಇಲ್ಲ, ಅನೈತಿಕತೆಯನ್ನು ಬೆಂಬಲಿಸ್ತಾ ಹೋಗುದು, ಅನೈತಿಕತೆಯನ್ನು ಯಾರು ವಿರೋಧಿಸ್ತಾರೆ ಅವರ ವಿರುದ್ಧ ಧ್ವನಿ ಎತ್ತುದು, ಇಂಥ ಕಾರ್ಯಕ್ರಮಗಳು ನಡೀತಾ ಇದೆ. ಇದರ ಹಿಂದೆ ಯಾರ ಹುನ್ನಾರ ಇದೆ ಅಂತ ಹೇಳುದು ಒಂದು ನಮಗೆ ಸ್ಪಷ್ಟವಾಗಿ ಕಾಣಬೇಕು. ಇಲ್ಲಿ ನೈತಿಕತೆ ಇಲ್ಲ ಅಂತ ಹೇಳಿದ್ರೆ, ಅನೈತಿಕ ಅಂತ ಹೇಳಿದ್ರೆ, ಆ ಅನೈತಿಕತೆಯಿಂದ ಇದರಿಂದ ಸಂಪಾದಿಸಿದ್ದು ಯಾರಿಗೆ ಹೋಗ್ತದೆ? ಇದು ಒಂದು ಪ್ರಶ್ನೆ. ನೋಡಿ, ಈಗ ರೀಸೆಂಟ್ ಆಗಿ ನಾನು ಕಾರ್ಪೊರೇಷನ್ ಅಲ್ಲಿ ಮಂಗಳೂರಲ್ಲಿ DC ಅವರು ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ, ಕಾರ್ಪೊರೇಷನ್ ಅಲ್ಲಿ ಮೇಯರ್ಗಳು ಸ್ಟ್ರಾಂಗ್ ಇದ್ದಾರೆ, ಎಲ್ಲ ಸ್ಟ್ರಾಂಗ್ ಇದ್ದೀರಾ. ನೀವು ಒಂದು ಕೆಲಸ ಮಾಡಿದ್ರಿ, ಏನ್ ಮಾಡಿದ್ರಿ? ಲಾಸ್ಟ್ ಟೈಮ್ ಎಷ್ಟೋ ಗೂಡಂಗಡಿಗಳನ್ನು ಎತ್ತಿಕೊಂಡು ಹೋದ್ರಿ. ಗೂಡಂಗಡಿ ಯಾಕೆ ಹೇಳಿ? ಪಾಪ ಅವ ಬಡವ, ತಿನ್ಲಿಕ್ಕೆ ಗತಿ ಇಲ್ಲ, ಏನೋ ಕೊರೋನಾ ಸಮಯದಲ್ಲಿ ಬೀದಿ ಬದಿಗೆ ಬಿದ್ದಿದ್ದಾನೆ. ಬೀದಿ ಬದಿಗೆ ಬಿದ್ದವ ಒಂದು ವ್ಯಾಪಾರ ಮಾಡ್ತಾ ಇದ್ದಾನೆ. ಆ ವ್ಯಾಪಾರ ಮಾಡಿ ಅವನ ಮನೆಯನ್ನು ಸಾಗಿಸ್ತಾ ಇದ್ದಾನೆ. ಇದು ಕಾನೂನು ರೀತಿ ವಿರುದ್ಧ ಎತ್ತಿಕೊಂಡು ಹೋದ್ರಿ. ಆಯ್ತು, ಅವನ ಫ್ಯಾಮಿಲಿ ಬೀದಿಗೆ ಬಿತ್ತು. ಅದೇ ಇಲ್ಲಿ ಕಾನೂನು ರೀತಿಯಾಗಿ ಇಲ್ಲದ್ದು, ಪರ್ಮಿಷನ್ ಇಲ್ಲದ್ದು ಟೋಲ್ ಅನ್ನು ನಡೆಸ್ತಾ ಇದ್ದೀರಾ. ಇದರ ದುಡ್ಡಲ್ಲಿ ಯಾರ ಸಂಸಾರ ನಡೀತಿದೆ? ಅನೈತಿಕವಾಗಿ ನಡೀತಿದೆ ಅಂತೇಳಿ ಯಾರ ಸಂಸಾರ ನಡೀತಿದೆ? ಮಂಗಳೂರಲ್ಲಿರುವ MLA MP ಗಳಿಗೆ ಪ್ರತಿಯೊಬ್ಬರಿಗೆ ಓಪನ್ ಆಗಿ ಹೇಳ್ತಿದ್ದೇನೆ, ನಿಮ್ಮ ಹೆಂಡತಿ ಮಕ್ಕಳು ಈ ಟೋಲ್ನ ದುಡ್ಡಲ್ಲಿ ಬದುಕ್ತಿದ್ದಾರಾ? ನೀವು ಉತ್ತರಿಸಬೇಕು ಜನತೆಗೆ. ನಿಮ್ಮ ಹೆಂಡತಿ ಮಕ್ಕಳು ಈ ಟೋಲ್ನ ದುಡ್ಡಲ್ಲಿ ಬದುಕ್ತಿದ್ದಾರಾ? ಹಾಗಾದ್ರೆ ನಿಮ್ಗೆ ಆನ್ಸರ್ ಕೊಡ್ಲಿಕ್ಕೆ ಏನಿದೆ, ಬಂದ್ ಮಾಡ್ಲಿಕ್ಕೆ ಏನು?